ओम शांति। आज का मुरली तारीख मार्च 30, 2025। अव्यक्त महावाक्य है। रिवाइज तारीख नवंबर 30, 2004। अभी अपने चलन और चेहरे द्वारा ब्रह्मा बाप समान अव्यक्त रूप दिखाओ, साक्षात्कार मूर्त बनो। मुरली का टाइटल है। अभी अपने चलन और चेहरे द्वारा ब्रह्मा बाप समान ಅವ್ಯಕ್ತ ರೂಪ ದಿಖಾವೋ ಸಾಕ್ಷಾತ್ಕಾರ ಮೂರ್ತ ಬನೋ. ಬಾಬಾ ತಿಳಿಸ್ತಾ ಇದ್ದಾರೆ, ಇವತ್ತು ಸಂಡೇ ಆಗಿದೆ, ಅವ್ಯಕ್ತ ಮುರಳಿ ಇದೆ. ಅವ್ಯಕ್ತ ಮುರಳಿ ಟೈಟಲ್ ಆಗಿದೆ, ಈಗ ನೀವು ನಿಮ್ಮ ನಡತೆ ಮತ್ತು ಮುಖದ ಮೂಲಕ ತಂದೆ ಬ್ರಹ್ಮ ತಂದೆ ಸಮಾನ ಅವ್ಯಕ್ತ ರೂಪವನ್ನು ತೋರಿಸಿ ಮತ್ತು ಸಾಕ್ಷಾತ್ಕಾರ ಮೂರ್ತಿಗಳಾಗ್ರಿ. आज भाग्य विधाता बाप अपने चारों ओर के श्रेष्ठ भाग्यवान बच्चों को देख हर्षित हो रही है. ಇವತ್ತು ಭಾಗ್ಯವಿಧಾತ ಶಿವ ತಂದೆ ಜಗತ್ತಿನಲ್ಲಿ 4 ಕಡೆಯಲ್ಲಿರುವಂತಹ ತನ್ನ ಭಾಗ್ಯದ ಮಕ್ಕಳನ್ನು ನೋಡಿ ತುಂಬ ಹರ್ಷಿತ ಪಡ್ತಾ ಇದ್ದಾರೆ. ಸಾರೆ ಕಲ್ಪ ಮೇ ಐಸೆ ಶ್ರೇಷ್ಠ ಭಾಗ್ಯ ಕಿಸಿ ಕಾ ಭಿ ಹೋ ನಹೀ ಸಕ್ತಾ. ಇಡೀ ಕಲ್ಪದಲ್ಲಿ ಇಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗುವಂತಹ ಶ್ರೇಷ್ಠ ಭಾಗ್ಯ ಯಾರಿಗೂ ಸಹ ಸಿಗೋದಿಲ್ಲ. ಕಲ್ಪಕ್ಕೂ ಸಹ ನಾವು ಮಕ್ಕಳಿಗೆ ಇಂಥ ಒಂದು ಭಾಗ್ಯದ ಅಧಿಕಾರ ಪ್ರಾಪ್ತಿಯಾಗುತ್ತೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಅಪನಾ ಕಲ್ಪಕ್ಕೆ ಅಧಿಕಾರ ಕಾ ಭಾಗ್ಯ ಸ್ಮೃತಿ ಮೇ ರಖೋ. ಕಲ್ಪಕ್ಕೂ ಸಹ 5000 ವರ್ಷಕ್ಕೊಂದು ಸಾರಿ ಕಲ್ಪ ಅಂತ ಹೇಳ್ತಾರೆ ಬಾಬಾ, 5000 ವರ್ಷಕ್ಕೊಂದು ಸಾರಿಗೆ. ಕಲ್ಪಕ್ಕೂ ಸಹ ಬಾಬನ ಮಕ್ಕಳಾಗ್ತೀವಲ್ಲ, ಇದೇ ನಮ್ಮ ಅತ್ಯಂತ ಶ್ರೇಷ್ಠ ದೊಡ್ಡ ಭಾಗ್ಯ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. आज का वरदान है। वरदान नम्रता और अथॉरिटी का बैलेंस द्वारा बाप को प्रत्यक्ष करने वाले विशेष सेवाधारी भव. ವರದಾನ ಆಗಿದೆ, ನಮ್ರತೆ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ ಮೂಲಕ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ವಿಶೇಷ ಸೇವಾಧಾರಿಗಳಾಗ್ರಿ. ಜहाँ ಬ್ಯಾಲೆನ್ಸ್ ಹೋತಾ ಹೈ ವहाँ ಕಮಾಲ್ ದಿಖಾಯಿ ದೇತೆ ಹೈ. ಇದರ ಅರ್ಥ ಹೇಳ್ತಾರೆ ಬಾಬಾ, ಎಲ್ಲಿ ಬ್ಯಾಲೆನ್ಸ್ ಇರುತ್ತೋ ನಮ್ರತೆ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್, ಅಲ್ಲಿ ಕಮಾಲ್ ತೋರಿಸ್ತೇವೆ. जब आप नम्रता और सत्यता की अथॉरिटी का बैलेंस से ही किसी को भी बाप का परिचय देंगे. ತಾವು ಮಕ್ಕಳು ನಮ್ರತೆ ಮತ್ತು ಸತ್ಯತೆಯ ಅಥಾರಿಟಿಯ ಒಂದು ಬ್ಯಾಲೆನ್ಸ್ ಇಟ್ಕೊಂಡು ನಡೀತಾ ಹೋದರೆ ತಂದೆಯ ಪರಿಚಯ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಸಿಗುತ್ತೆ, ಕಮಾಲ್ ಆಗ್ತದೆ. ಇಸ್ ರೂಪ್ ಸೇ ಬಾಪ್ಕು ಪ್ರತ್ಯಕ್ಷ ಕರ್ನ. ಸತ್ಯತೆಯ ಅಥಾರಿಟಿ ಮತ್ತು ನಮ್ರತೆಯ ಬ್ಯಾಲೆನ್ಸ್ ಮೂಲಕ, ಮುಖದ ಮೂಲಕ, ನಡತೆಯ ಮೂಲಕ ನಾವು ತಂದೆಯನ್ನು ಪ್ರತ್ಯಕ್ಷಪಡಿಸಬಹುದು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್, समय पर कोई भी साधन न हो तो भी साधना में विघ्न न पड़े. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸಮಯದ ಅನುಸಾರವಾಗಿ ಸಾಧನಗಳು ಸಿಗದೇ ಇದ್ದರೂ ಕೂಡ ನಮ್ಮ ಸಾಧನೆಯನ್ನು ಬಿಡಬಾರ್ದು, ನಮ್ಮ ಸಾಧನೆಗೆ ವಿಘ್ನ ಆಗಬಾರ್ದು. ಯೋಗ ಮಾಡಲಿಕ್ಕೆ ನಮಗೆ ಲೈಟ್ ಬೇಕು, ಯೋಗ ಮಾಡಲಿಕ್ಕೆ ರೆಡ್ ಲೈಟ್ ಬೇಕು, ಆದರೆ ಕರೆಂಟ್ ಇಲ್ಲ, ಸೈನ್ಸಿನ ಸಾಧನ ಇಲ್ಲ. ಆದರೆ ನಾವು ಮಾಡ್ತಾ ಇರೋದು ಸಾಧನೆ, ಯೋಗ ಮಾಡ್ತೇವೆ, ತಪಸ್ಸು ಮಾಡಬೇಕು. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ನಮ್ಮ ಜ್ಞಾನ ಯೋಗದ ಈ ಸಾಧನೆಗೆ ಸಾಧನಗಳು ಇಲ್ಲಂದರೂ ಕೂಡ ಪರವಾಗಿಲ್ಲ, ನಾವು ನಮ್ಮ ಸಾಧನೆಯನ್ನು ಬಿಡಬಾರ್ದು, ಅದಕ್ಕೆ ವಿಘ್ನ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.